ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನೋಡೋಕ್ಕೆ ಹೋಗ್ತಿರುವ ಸಿನಿಮಾ ಹೆಸರು ಚಿನ್ನ ಚಿನ್ನ ಆಸೈ. ಒಂದು ದಿನ ಒಬ್ಬ ಹೆಣ್ಣು ತನಗೆ ಇಷ್ಟ ಬಂದ ರೀತಿಯಲ್ಲಿ ಯಾರಿಗೂ ಉತ್ತರ ಕೊಡೋಕೆ ತನ್ನ ಜೀವನವನ್ನೇ ಮರೆತು ಬದುಕೋಕೆ ಹೊರಡ್ತಾರೆ. ಏನಾಗಬಹುದು? ಮತ್ತೊಬ್ಬ ಗಂಡ ತನ್ನ ಜೀವನದಲ್ಲಿ ಪ್ರೀತಿ ಕಳೆದುಕೊಂಡ ಮೇಲೆ ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಂಡಾಗ ಏನಾಗಬಹುದು? ಈ ಎರಡು ಮನಸ್ಸುಗಳ ಒಂದು ಚಿಕ್ಕ ಭೇಟಿ ಅವರ ಜೀವನದಲ್ಲಿ ಎಷ್ಟು ದೊಡ್ಡ ಬದಲಾವಣೆ ತರುತ್ತದೆ ಅನ್ನೋದೇ ಈ ಸಿನಿಮಾದ ಕತೆ ಆಗಿದೆ. ಕತೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸಿನಿಮಾ ಶುರುವಾಗೋದು ವಾರಣಾಸಿಯ ಸುಂದರ ದೃಶ್ಯಗಳಿಂದ. ತಮಿಳುನಾಡಿನಿಂದ ವಾರಣಾಸಿಗೆ ಒಂದು ಟೂರ್ ಗ್ರೂಪ್ ಬಂದಿರುತ್ತೆ. ಆ ಗ್ರೂಪ್ನಲ್ಲಿ ನಮ್ಮ ಹೀರೋಯಿನ್ ಲೀಲಾ ಕೂಡ ಇರ್ತಾಳೆ. ಅದೇ ಸಮಯದಲ್ಲಿ ವಾರಣಾಸಿಯಲ್ಲಿ ಕೆಲವು ದಿನ ಸ್ಪೆಂಡ್ ಮಾಡೋಕೆ ಬಂದ ಒಬ್ಬ ಟೀಚರ್ ಮಾಧವ ಲೀಲಾ ಗ್ರೂಪ್ ಜೊತೆ ವಾರಣಾಸಿದ ತುಂಬ ಜಾಗ ನೋಡ್ತಾ ಇರ್ತಾಳೆ. ಆದರೆ ಸ್ವಲ್ಪ ಸಮಯದ ನಂತರ ಲೀಲಾ ಗ್ರೂಪ್ನಿಂದ ತಪ್ಪಿ ಹೋಗಿರ್ತಾಳೆ. ಒಬ್ಬಳೇ ಒಂದು ಕಡೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಆ ಸಮಯದಲ್ಲಿ ಅಲ್ಲಿದ್ದ ಟೀ ಅಂಗಡಿಯವನು ಮಾಧವನ್ಗೆ ಆ ಹೆಣ್ಣು ತುಂಬ ಹೊತ್ತಿನಿಂದ ಅಳ್ತಾ ಇದ್ದಾರೆ, ನೋಡಿದರೆ ನಿಮ್ಮ ಊರಿನವ್ರ ಥರ ಅನ್ನಿಸ್ತಿದೆ ಅಂತ ಹೇಳ್ತಾನೆ. ಮಾಧವನ್ ಅವಳ ಹತ್ತಿರ ಹೋಗಿ ಯಾಕೆ ಅಳ್ತಿದ್ದೀರಾ, ಏನಾಯಿತು ಅಂತ ಕೇಳ್ತಾನೆ. ಆದರೆ ಲೀಲಾ ಮಾತ್ರ ಅಲ್ಲೊಂದು ಅಳೋದು ಮಾತ್ರ ನಿಲ್ಲಿಸಲೇ ಇಲ್ಲ. ಸ್ವಲ್ಪ ಸಮಯದಲ್ಲಿ ಮಾಧವನ್ಗೆ ವಿಷಯ ಹತ್ರ ಆಗುತ್ತೆ. ಲೀಲಾಗೆ ತನ್ನ ಗ್ರೂಪ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಅದಲ್ಲದೆ ಅವಳ ಫೋನ್ ಮತ್ತು ಪರ್ಸ್ ಕೂಡ ಯಾರೋ ಕತ್ಕೊಂಡು ಹೋಗಿರ್ತಾರೆ. ಲೀಲಾಗೆ ಗ್ರೂಪ್ನಲ್ಲಿ ಇರೋ ಯಾರೊಬ್ಬರ ಫೋನ್ ನಂಬರ್ ಕೂಡ ನೆನಪಿಲ್ಲ. ಹೋಟೆಲ್ ಹೆಸರು ಕೂಡ ನೆನಪಿರಲಿಲ್ಲ. ಕೆಳಗಾಗಿ ಮಾಧವನ್ ಲೀಲಾನ ತಮಿಳ್ ಅಸೋಸಿಯೇಷನ್ ಆಫೀಸ್ಗೆ ಕರ್ಕೊಂಡು ಹೋಗ್ತಾನೆ. ಹೆಸರು ಮತ್ತು ಡೀಟೇಲ್ಸ್ ಕೊಟ್ಟು ಅವಳ ಗ್ರೂಪ್ನ ಹುಡುಕೋಕೆ ಡಿಸೈಡ್ ಮಾಡ್ತಾನೆ. ಆದರೆ ಇಲ್ಲಿಂದ ಸಿನಿಮಾ ಬೇರೆ ಲೆವೆಲ್ಗೆ ಹೋಗೋಕ್ಕೆ ಶುರುವಾಗುತ್ತೆ. ದಾರಿಯಲ್ಲಿ ಆಸಿವಿಗಿದ್ದ ಅಂತ ಗೊತ್ತಾಗಿ ಮಾಧವನ್ ಲೀಲಾಗೆ ಊಟ ಕೊಡಿಸೋಕ್ಕೆ ರೋಡ್ ಸೈಡ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ. ಆದರೆ ಅಲ್ಲಿನ ಕ್ಲೀನಿನೆಸ್ ನೋಡಿ ಲೀಲಾಗೆ ಊಟ ಮಾಡೋಕ್ಕೆ ಇಷ್ಟ ಆಗಲ್ಲ. ಅದನ್ನು ಅರ್ಥ ಮಾಡಿಕೊಂಡ ಮಾಧವನ್ ಸೌತ್ ಇಂಡಿಯನ್ ಊಟ ಸಿಗುವ ಸ್ವಲ್ಪ ಒಳ್ಳೆ ಹೋಟೆಲ್ಗೆ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿರೋ ಎಂಪ್ಲಾಯೀಸ್ ಮಾಧವನ್ನ ಮತ್ತು ಲೀಲಾನ ಜೊತೆಗೆ ನೋಡಿ, ಇವರು ನಿಮ್ಮ ವೈಫಾ ಅಂತ ಕೇಳ್ತಾರೆ. ಮಾಧವನ್ ತಕ್ಷಣ ಅಲ್ಲ ಅಂತ ಹೇಳ್ತಾನೆ. ಅದನ್ನು ಕೇಳಿ ಲೀಲಾಗೂ ಸ್ವಲ್ಪ ಆಕ್ವರ್ಡ್ ಆಗುತ್ತೆ. ಊಟ ಆರ್ಡರ್ ಮಾಡೋಕ್ಕೆ ಕೂಡ ಏನು ಬೇಕು ಅಂತ ಲೀಲಾ ಹೇಳಲ್ಲ. ಆಗ ಮಾಧವನ್ ಅವಳಿಗಾಗಿ ಮಸಾಲೆ ದೋಸೆ ಆರ್ಡರ್ ಮಾಡ್ತಾನೆ. ಮಾಧವ್ ತಾನು ಇಲ್ಲಿಗೆ ಏಕೆ ಬರ್ತಾನೆ ಅಂತ ಲೀಲಾಗೆ ಹೇಳ್ತಾನೆ. ಅವರು ಮಗಳು ಜಾನಕಿ ಬನಾರಸ್ ಯೂನಿವರ್ಸಿಟಿನಲ್ಲಿ ಕಥಕ್ ಡ್ಯಾನ್ಸ್ನಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದಾಳೆ. ಮಗಳನ್ನು ನೋಡೋಕ್ಕೆ ಮಾಧವನ್ ಆಗಾಗ ವಾರಣಾಸಿಗೆ ಬರ್ತಾ ಇರ್ತಾನೆ. ಜಾನಕಿದ ಹಸ್ಬೆಂಡ್ UK ಇದ್ದಾನೆ. ಹೀಗೆ ಮಾತನಾಡುತ್ತಾ ಹೋದಾಗ ಮಾಧವನ್ಗೆ ಲೀಲಾ ತನ್ನ ಮಾತನ್ನು ಕೇಳೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸುತ್ತೆ. ಆಗ ಇಬ್ಬರು ಊಟ ಮುಗಿಸಿ ಹೊರಡ್ತಾರೆ. ಮಾಧವನ್ ಹೇಳ್ತಾನೆ, ನಿಮ್ಮ ಗ್ರೂಪ್ ಹೇಗಿದ್ರು ಸಂಜೆ ಗಂಗಾ ಹಾರತಿಗೆ ಬರ್ಬೋದು, ಆಗ ಅವನ್ನ ಹುಡುಕಬಹುದು. ಲೀಲಾ ಹೇಳ್ತಾಳೆ, ನಾಳೆ ಬೆಳಗ್ಗೆ ಟ್ರೈನ್ ಇದೆ, ಅದರಲ್ಲಿ ಹೋಗೋಣ ಅಂತ ಹೇಳಿದ್ರು. ಆಗ ಮಾಧವನ್, ಹಾಗಿದ್ರೆ ಸಂಜೆ ಸಿಗಲ್ಲ ಅಂದ್ರು ಬೆಳಗ್ಗೆ ಸ್ಟೇಷನ್ನಲ್ಲಿ ಖಂಡಿತ ಅವರನ್ನ ನೋಡ್ಬೋದು ಅಂತ ಹೇಳ್ತಾನೆ. ಲೀಲಾ ಆ ತಮಿಳ್ ಅಸೋಸಿಯೇಷನ್ಗೆ ಕರ್ಕೊಂಡು ಹೋಗಿ ಹೆಸರು ಮತ್ತು ಡೀಟೇಲ್ಸ್ ರಿಪೋರ್ಟ್ ಮಾಡ್ತಾನೆ ಮಾಧವನ್ ಬೇರೆ ಕೆಲಸಕ್ಕೆ ಹೊರಗಡೆ ಹೋದಾಗ ಅಸೋಸಿಯೇಷನಲ್ಲಿ ಇರೋ ಒಬ್ಬಳು ಲೀಲಾ ಜೊತೆ ಓವರ್ ಆಗಿ ರೊಮ್ಯಾಂಟಿಕ್ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಮಾಧವನ್ ವಾಪಸ್ ಬಂದು ಇದನ್ನೆಲ್ಲ ಕೇಳಿದ ತಕ್ಷಣ ಲೀಲಾನು ಅಲ್ಲಿ ಜಾಸ್ತಿ ಹೊತ್ತು ಕೂರಿಸಕ್ಕೆ ಅವಳನ್ನು ಕರ್ಕೊಂಡು ಹೊರಡ್ತಾನೆ. ಇಲ್ಲಿಂದ ಲೀಲಾ ಮಾತು ಮಾಧವನ ಕತೆ ನಿಜವಾಗಿ ಶುರುವಾಗುತ್ತೆ. ಲೀಲಾ ಹೇಳ್ತಾಳೆ, ವಾರಣಾಸಿಗೆ ಬರೋಕ್ಕಿಂತ ಮುಂಚೆ ತುಂಬ ವಿಷಯಗಳನ್ನು ಅಂದ್ಕೊಂಡೆ, ಆದರೆ ಇಲ್ಲಿ ಬಂದ ಮೇಲೆ ಹಾಗಿಲ್ಲ ಅನಿಸ್ತಿದೆ. ಮಾಧವನ್ ಹೇಳ್ತಾನೆ, ವಾರಣಾಸಿ ನೀವು ನೋಡಬೇಕಾದ ರೀತಿಯಲ್ಲಿ ನೋಡಿಲ್ಲ, ಅದಕ್ಕೆ ಹಾಗೆ ಅನ್ನಿಸ್ತಿದೆ. ಆಮೇಲೆ ಇಷ್ಟು ಟೈಮ್ ಇದೆ, ನಾನು ನಿಮ್ಮನ್ನು ವಾರಣಾಸಿದ ತುಂಬ ಜಾಗಗಳಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಲೀಲಾಗೂ ಅದು ಇಷ್ಟ ಆಗುತ್ತೆ. ಲೀಲಾಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಮಾಧವನ್ಗೆ ಮುಂಚೆ ತಾನು ಕುಡಿದು ಡ್ಯಾನ್ಸ್ ಮಾಡ್ತಾ ಇದ್ದ ಅಂತ ಹೇಳ್ತಾಳೆ. ಆದರೆ ಮಾಧವ್ ಮದುವೆ ಆದ ಮೇಲೆ ಅವಳ ಹಸ್ಬೆಂಡ್ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಾರೆ. ಇಲ್ಲಿಂದ ಇಬ್ಬರು ತಮ್ಮ ತಮ್ಮ ಜೀವನದ ಕಥೆಗಳನ್ನು ಶೇರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಲೀಲಾದ ಹಸ್ಬೆಂಡ್ 1.5 ವರ್ಷದ ಹಿಂದೆ ತೀರ್ಕೊಂಡಿದ್ದ. ಲೀಲಾ ಮದುವೆ ಆಗುವವರೆಗೆ ಆಲ್ರೆಡಿ ಒಬ್ಬ ಮಗ ಇದ್ದ. ಹೆಂಡತಿ ತೀರ್ಕೊಂಡ ಮೇಲೆ ಆ ಮಗನನ್ನು ನೋಡಿಕೊಳ್ಳೋಕೆ ಮಾತ್ರ ಲೀಲಾನ ಮದುವೆ ಆಗಿದ್ದು.
ಅದಕ್ಕೆ ಒಬ್ಬ ಗಂಡನಿಂದ ಸಿಗಬೇಕಾದ ಪ್ರೀತಿ ಲೀಲಾಗೆ ಸಿಗಲೇ ಇಲ್ಲ. ಒಬ್ಬ ಮಗುವನ್ನು ನೋಡಿಕೊಳ್ಳಲು ಆಯಾ ಥರ ಮನೆಯಲ್ಲಿ ಬಾಳಿದ್ಲು. ಮಗ ಮದುವೆ ಮಾಡಿ ಡೆಲ್ಲಿನಲ್ಲಿ ಸೆಟ್ಲ್ ಆಗಿದ್ದ. ಲೀಲಾ ಮಾತ್ರ ಊರಲ್ಲಿ ಒಬ್ಬಳೇ ಒಂಟಿಯಾಗಿ ಇದ್ದ. ಪಕ್ಕದ ಮನೆಯ ಹುಡುಗಿ ಫ್ರೆಂಡ್ ಆಗಿದ್ಲು. ಅವಳು ತಾನೇ ಲೀಲಾಗೆ ವಾರಣಾಸಿ ಟ್ರಿಪ್ ಅರೇಂಜ್ ಮಾಡಿದ್ಲು. ತುಂಬ ಜಾಗ ನೋಡಬೇಕು ಅಂತ ಆಸೆ ಇದ್ದರೂ ಲೀಲಾ ಯಾವತ್ತೂ ಎಲ್ಲಿಗೂ ಹೋಗಿರಲಿಲ್ಲ. ಮಾಧವನ್ ಲೀಲಾನ ವಾರಣಾಸಿದ ಒಂದೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಲೀಲಾಗೆ ಮುಂಚೆನೇ ಕೇಳಿದ್ದ ಫುಡ್ಗಳನ್ನು ಎಲ್ಲವನ್ನು ತಿಂದು ನೋಡಬೇಕಂತ ಆಸೆ. ಅವಳು ಏನೇನು ತಿನ್ನಬೇಕು ಅಂತ ಹೇಳ್ತಾಳೋ ಮಾಧವನ್ ಅದನ್ನೆಲ್ಲ ತರಿಸಿಕೊಡ್ತಾನೆ. ಆಗ ಲೀಲಾ ಮಾಧವನ್ಗೆ, ನೀವು ಯಾವುದಾದ್ರೂ ಜಾಗಕ್ಕೆ ಹೋಗಿದ್ದೀರಾ ಅಂತ ಕೇಳ್ತಾಳೆ. ಮಾಧವನ್, ನಾನು ತುಂಬ ಜಾಗ ನೋಡುತ್ತೀನಿ. ನನ್ನ ಮಗಳು ಮತ್ತು ಹೆಂಡತಿ ನನ್ನನ್ನು ತುಂಬ ಕಡೆ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಜಾನಕಿ ಕಾಲ್ ಮಾಡ್ತಾಳೆ. ನಾಳೆ ಜಾನಕಿದ ಬರ್ತ್ಡೇ ಇದೆ. ಅದರ ಭಾಗವಾಗಿ ಸ್ವಲ್ಪ ಬಡವರಿಗೆ ಊಟ ಹಾಕಬೇಕು. ಅದಕ್ಕೆ ಪ್ರಿಪ್ರೇಷನ್ ಇವತ್ತು ಮಾಡಬೇಕು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಲೀಲಾ ಮಿಸ್ಸಿಂಗ್ ಅಂತ ಅವಳ ಗ್ರೂಪ್ಗೆ ಗೊತ್ತಾಗುತ್ತೆ. ಅವರು ಅವಳನ್ನ ಹುಡುಕೋಕೆ ಶುರು ಮಾಡ್ತಾರೆ. ಮಾಧವನ್ ಮಾತ್ರ ಲೀಲಾನ ಕರ್ಕೊಂಡು ಇನ್ನ ಜಾಗ ನೋಡೋಕ್ಕೆ ಹೋಗ್ತಾನೆ. ದಾರಿಯಲ್ಲಿ ಮಗಳಿಗೆ ಕೊಡೋಕ್ಕೆ ಸ್ಯಾರಿ ತಗೋಬೇಕಿತ್ತು ಅಂತ ಮಾಧವನ್ ಹೇಳ್ತಾನೆ. ತಂಜೂವರ್ ನವಲು ಆದ ಲೀಲಾಗೆ ಸ್ಯಾರಿ ಸೆಲೆಕ್ಷನ್ ತುಂಬ ಚೆನ್ನಾಗಿತ್ತು. ಒಂದು ಸ್ಯಾರಿ ತಗೊಂಡ್ರೆ ಇನ್ನೊಂದು ಫ್ರೀ ಸಿಗೋ ಶಾಪ್ಗೆ ಇಬ್ಬರು ಹೋಗ್ತಾರೆ. ಜಾನಕಿಗಾಗಿ ಒಂದು ಸ್ಯಾರಿ ಸೆಲೆಕ್ಟ್ ಮಾಡ್ತಾರೆ. ಫ್ರೀಗೆ ಸಿಗುವ ಇನ್ನೊಂದು ಸ್ಯಾರಿ ಲೀಲಾಗೆ ತಗೋ ಅಂತ ಮಾಧವನ್ ಹೇಳ್ತಾನೆ. ಲೀಲಾ ಅದನ್ನು ಹುಟ್ಕೊಂಡು ಬಂದು ಮಾಧವನ್ಗೆ ತೋರಿಸ್ತಾಳೆ. ಆ ಮೂಮೆಂಟ್ನಲ್ಲಿ ಮಾಧವನ್ಗೆ ಲೀಲಾ ಮೇಲೆ ಒಂದು ತರಹ ಫೀಲಿಂಗ್ಸ್ ಬರೋದಕ್ಕೆ ಶುರು. ಹೊರಗೆ ಹೋಗಿ ಮಲಗೆ ಹೂವು ತಂದು ಲೀಲಾಗೆ ಕೊಡ್ತಾನೆ. ಆದರೆ ಲೀಲಾಗೆ ಸ್ವಲ್ಪ ಸಂಕೋಚ. ಶಾಪ್ ಕೀಪರ್ ಆ ಹೂವನ್ನು ಲೀಲಾ ತಲೆಗೆ ಇಡ್ತಾನೆ. ಅಲ್ಲಿಂದ ಹೊರಟಾಗ ಲೀಲಾ ಮುಖ ಹತ್ರ ಬದಲಾಗಿರುತ್ತೆ. ಮಾಧವನ್ಗೆ ಅದು ಇಷ್ಟ ಆಗಿಲ್ಲ ಅಂತ ಅರ್ಥ ಆಗುತ್ತೆ. ಅಷ್ಟರಲ್ಲಿ ಜಾನಕಿ ಕಾಲ್ ಮಾಡ್ತಾಳೆ. ಅಪ್ಪ ಇಲ್ಲಿಗೆ ನನ್ನನ್ನು ನೋಡೋಕ್ಕೆ ಬರಲಿಲ್ವಾ? ಮಾಧವನ್, ನಾನು ಒಬ್ಬ ಫ್ರೆಂಡ್ನ ಮೀಟ್ ಮಾಡಿದೆ. ಆ ಫ್ರೆಂಡ್ ಜೊತೆ ಇದ್ದೀನಿ, ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಆಮೇಲೆ ಸಿಗೋಣ ಅಂತ ಹೇಳ್ತಾನೆ. ಜಾನಕಿಗೆ ಡೌಟ್ ಬರುತ್ತೆ. ಸ್ವಲ್ಪ ಸಮಯದ ನಂತರ ಮಾಧವನ್, ನಾಳೆಗಾಗಿ ಸ್ವಲ್ಪ ಊಟ ಅರೇಂಜ್ ಮಾಡಬೇಕು, ಅಲ್ಲಿಗೆ ಹೋಗೋಣ ಅಂತ ಲೀಲಾಗೆ ಕೇಳ್ತಾನೆ. ಆಗ ಲೀಲಾ ಒಂದು ಮಾತನ್ನು ಹೇಳ್ತಾಳೆ. ನೀವು ನನಗೆ ಸಾರಿ ಹೇಳಬೇಕು. ಮಾಧವನ್ ಏನು ಅಂತ ಕೂಡ ಕೇಳದೆ ತಕ್ಷಣ ಸಾರಿ ಹೇಳ್ತಾನೆ. ಆಮೇಲೆ ಲೀಲಾ ಕೋಪವಿಲ್ಲದೆ ಅವನ ಜೊತೆಗೆ ನಡೆಯೋಕೆ ಶುರು ಮಾಡ್ತಾಳೆ. ದಾರಿಯಲ್ಲಿ ಸುಸ್ತಾಗಿ ಇಬ್ಬರು ಸ್ವಲ್ಪ ಹೊತ್ತು ಕೂತ್ಕೊಳ್ತಾರೆ. ಆಗ ಎದುರಲ್ಲಿ ಒಬ್ಬ ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಲೀಲಾ ಮಾಧವನ್ಗೆ, ನೀವು ನಿಮ್ಮ ಹೆಂಡತಿ ಜೊತೆ ಜಗಳ ಮಾಡ್ತಿದ್ರಾ ಅಂತ ಕೇಳ್ತಾಳೆ. ಮಾಧವನ್ ಹೇಳ್ತಾನೆ, ನಮ್ಮ ಮದುವೆ ಹಾಗೆ ಜಗಳ ಇರಲಿಲ್ಲ. 4 ವರ್ಷ ಪ್ರೀತಿಸಿ ಮದುವೆ ಆಗಿದ್ದ ಮಾಧವನ್ ಅವರ ಕೇವಲ 7 ತಿಂಗಳ ಜೊತೆ ಇದ್ರು. ಆಮೇಲೆ ಹೆಂಡತಿ ಪ್ರೆಗ್ನೆಂಟ್ ಆಗ್ತಾಳೆ. ಮಗಳು ಜಾನಕಿ ಹುಟ್ಟಿದ ತಕ್ಷಣ ಮಾಧವನ್ ಹೆಂಡತಿ ತೀರ್ಕೊಳ್ತಾಳೆ. ಆಮೇಲೆ ತನ್ನ ಮಗಳಿಗೆ ಅಂತಾನೆ ಮಾಧವನ್ ಬಾಳ್ತಾನೆ. ಈಗ ಲೀಲಾ ಮತ್ತು ಮಾಧವನ್ ಇಬ್ಬರು ಕಥೆಗಳು ಇಷ್ಟ ಡಿಫ್ರೆಂಟ್ ಆಗಿ ನಿಮಗೆ ಅರ್ಥ ಆಗ್ತದೆ. ಒಬ್ಬನಿಗೆ ಪ್ರೀತಿ ಸಿಗಲಿಲ್ಲ, ಇನ್ನೊಬ್ಬಳಿಗೆ ಪ್ರೀತಿ ಸಿಗುವ ಮುಂಚೆ ಅದು ಕಳೆದು ಹೋಯಿತು. ಆಮೇಲೆ ಊಟ ಮಾಡೋಕೆ ಹೋಗ್ತಾರೆ. ಮಾಧವನ್ ಲೀಲಾಗೆ ಬಿರಿಯಾನಿ ಕೂಡ ತರಿಸ್ಕೊಡ್ತಾನೆ. ಅಷ್ಟರಲ್ಲಿ ಜಾನಕಿ ಮತ್ತೊಮ್ಮೆ ಕಾಲ್ ಮಾಡ್ತಾಳೆ. ಈ ಬಾರಿ ಮಾಧವನ್ ಜಾನಕಿಗೆ ಲೀಲಾ ಬಗ್ಗೆ ಎಲ್ಲ ಓಪನ್ ಆಗಿ ಹೇಳ್ತಾನೆ. ಮಾಧವನ್ ಮಾತಿನಿಂದ ಜಾನಕಿಗೆ ಒಂದು ವಿಷಯ ಅರ್ಥ ಆಗುತ್ತೆ. ಅವರ ಅಪ್ಪನಿಗೆ ಲೀಲಾ ಮೇಲೆ ಫೀಲಿಂಗ್ಸ್ ಇದೆ. ಜಾನಕಿ ಹೇಳ್ತಾಳೆ, ಅಪ್ಪ ನಿಮಗೆ ಓಕೆ ಇದ್ದರೆ ಆ ಆಂಟಿನ ನೀವು ಮದುವೆ ಆಗ್ಬೋದು, ನನಗೆ ಏನು ಪ್ರಾಬ್ಲಮ್ ಇಲ್ಲ, ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೇನೆ. ಆದರೆ ಮಾಧವನ್, ನೀವು ಅಂದ್ಕೊಳ್ಳೋ ಥರ ಏನೂ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಇಬ್ಬರು ಅನಾಥರ ಹತ್ರ ವಾಸಿಸುವ ಜನರ ಜಾಗಕ್ಕೆ ಹೋಗ್ತಾರೆ. ಆ ದೃಶ್ಯ ನೋಡಿ ಲೀಲಾಗೆ ತುಂಬ ಬೇಜಾರಾಗುತ್ತೆ. ಜಾನಕಿ ಬಗ್ಗೆ ಮಾತನಾಡುತ್ತಾ, ನಿನಗೆ ಜಾನಕಿನ ನೋಡಬೇಕು ಅನ್ನಿಸ್ತಿದೆ ಅಂತ ಹೇಳ್ತಾಳೆ. ಹೀಗೆ ನಡೆಯುತ್ತಾ ಇವರಿಗಾಗ ಲೀಲಾ ಕೈ ಆಕ್ಸಿಡೆಂಟ್ ಆಗಿ ಎದುರಲ್ಲಿ ಬಂದವನ ಕಾಲಿದ್ದ ಚಿತ್ತ ಭಸ್ಮ ಕೆಳಗೆ ಬೀಳಿಸುತ್ತೆ. ಅವನು ತುಂಬ ದುಃಖದಿಂದ ಅದನ್ನೆಲ್ಲ ಬೇಗ ಎರಿಸಿಕೊಂಡು ಹೋಗ್ತಾನೆ. ಲೀಲಾ ಮತ್ತು ಮಾಧವನ್ ಅವನ ಹತ್ತಿರ ಹೋಗಿ ಕ್ಷಮೆ ಕೇಳ್ತಾರೆ. ಆಗ ಅವನು ತನ್ನ ಹೆಂಡತಿ ಬಗ್ಗೆ ಹೇಳ್ತಾನೆ. ಅವಳು ಸ್ಯಾರಿ ಉಟ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಮದುವೆ ಆದ ಮೇಲೆ ತುಂಬ ಖುಷಿಯಾಗಿದ್ಲು, ಟ್ರಾವೆಲ್ ಮಾಡ್ತಿದ್ಲು. ಆಮೇಲೆ ಪ್ರೆಗ್ನೆಂಟ್ ಆಗಿದ್ಲು. ಮಗು ಹುಟ್ಟಿದ ಮೇಲೆ ಅವಳು ತುಂಬ ಬದಲಾಗಿದ್ಲು. ಸುಮ್ಮನೆ ಕೋಪ, ಮಗುವನ್ನು ನೋಡಿಕೊಳ್ಳದೆ ಇರುವುದು, ಹಸ್ಬೆಂಡ್ಗೆ ಫೋನ್ ಮಾಡದೆ ಪ್ರೆಷರ್ ಕೊಡೋದು.
ಒಂದು ದಿನ ಆ ಪ್ರೆಷರ್ ತಾಳಲಾರದೆ ಗಂಡ ತನ್ನ ಹೆಂಡತಿ ಮೇಲೆ ತುಂಬ ಕೋಪ ಮಾಡಿಕೊಂಡ. ಆ ಬೇಜಾರಿನಲ್ಲಿ ಅವಳು ಸೂಸೈಡ್ ಮಾಡಿಕೊಂಡಳು. ಆಮೇಲೆ ಗೊತ್ತಾಯಿತು ಅವಳು ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ನಲ್ಲಿ ಇದ್ಲು. ಆ ಸಮಯದಲ್ಲಿ ಅವಳ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗಿರಲಿಲ್ಲ ಅಂತ ಆ ಗಂಡ ಈಗ ತನ್ನ ತಪ್ಪು ಅನ್ನು ಬದುಕುತ್ತಾ ಇದ್ದಾನೆ. ಈ ಸಮಯದಲ್ಲಿ ಈ ಇನ್ಸಿಡೆಂಟ್ ಮಾಧವನ್ ಮಾತು ಲೀಲಾ ಇಬ್ಬರನ್ನು ತುಂಬ ಎಫೆಕ್ಟ್ ಮಾಡುತ್ತೆ. ಅವರು ಅವನನ್ನು ಹೆಂಡತಿಯ ಅಂತ್ಯ ಸಂಸ್ಕಾರಕ್ಕೆ ಜೊತೆ ನಿಲ್ತಾರೆ. ಅಷ್ಟರಲ್ಲಿ ಅಸೋಸಿಯೇಷನಿಂದ ಮಾಧವನ್ಗೆ ಕಾಲ್ ಬರುತ್ತೆ. ಲೀಲಾನ ಗ್ರೂಪ್ ಮೆಂಬರ್ಸ್ ಬಂದಿದ್ದಾರೆ. ಇದನ್ನು ಕೇಳಿ ಮಾಧವನ್ಗೆ ಒಂದು ರೀತಿಯ ಶಾಕ್ ಆಗುತ್ತೆ. ಯಾಕೆಂದರೆ ಲೀಲಾ ಈಗ ಹೊರಟು ಹೋಗ್ಬಿಡ್ತಾರೆ. ಲೀಲಾಗೂ ಗ್ರೂಪ್ ಬಂದಿದ್ದಾರೆ ಅಂತ ಕೇಳಿ ಬೇಜಾರಾಗುತ್ತೆ. ಇಬ್ಬರು ಎಲ್ಲಿಗೆ ಹೊರಡ್ತಾರೆ. ಮಾಧವನ್ ಅವರು ಇರೋ ಜಾಗಕ್ಕೆ ನಾನೇ ನಿಮ್ಮನ್ನು ಬಿಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಲೀಲಾ ಹೇಳ್ತಾಳೆ, ಬೇಡ, ನಮ್ಮ ಇಬ್ಬರನ್ನು ಜೊತೆಗೆ ನೋಡಿದರೆ ತಪ್ಪಾಗಿ ತಿಳ್ಕೊತಾರೆ, ಏನಾದರೂ ಕೆಟ್ಟದಾಗಿ ಹೇಳ್ತಾರೆ. ಇಷ್ಟು ದಿನ ನನಗಾಗಿ ಖರ್ಚು ಮಾಡಿದ್ದ ದುಡ್ಡನ್ನು ನಾನು ಹೊರಗೆ ಹೋಗಿ ಕಳಿಸಿಕೊಡ್ತೀನಿ. ಈ ಮಾತು ಮಾಧವನ್ನ ತುಂಬ ಹರ್ಟ್ ಮಾಡುತ್ತೆ. ಅವನು ಏನು ಮಾತಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಲೀಲಾಗೆ ಏನು ಮಾಡಬೇಕು ಅಂತ ತಿಳಿಯದೆ ಅಲ್ಲೇ ನಿಂತಿರುತ್ತಾಳೆ. ಆದರೆ ಲೀಲಾ ತನ್ನ ಗ್ರೂಪ್ ಹತ್ತಿರ ಹೋಗಲ್ಲ, ಒಬ್ಬಳೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಆ ಸಮಯದಲ್ಲಿ ಲೋಕಲ್ನ ಗೈಡ್ ಒಬ್ಬ ಹುಡುಗ ಅವಳ ಹತ್ತಿರ ಬರ್ತಾನೆ. ಅವಳು ಸೌತ್ ಇಂಡಿಯಾದವಳು ಅಂತ ಗೊತ್ತಾಗಿ ತಾನು ತಮಿಳಿನವನು ಅಂತ ಹೇಳಿ ಅವಳ ಜೊತೆ ಮಾತನಾಡೋಕ್ಕೆ ಶುರು ಮಾಡ್ತಾನೆ. ಆಮೇಲೆ ಲೀಲಾ ಕೂಡ ಅವನ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಇನ್ನೊಂದು ಕಡೆ ಮಾಧವನ್ ಜಾನಕಿ ಜೊತೆ ತನ್ನ ಬೇಜಾರನ್ನು ಶೇರ್ ಮಾಡ್ತಾನೆ. ಜಾನಕಿ ಕೇಳ್ತಾಳೆ, ಆಂಟಿ ಯಾಕೆ ಹಾಗೆ ಹೇಳಿದ್ರು ಅಂತ ನೀವು ಕೇಳಲಿಲ್ಲ? ಮಾಧವನ್ಗೆ ಉತ್ತರ ಸಿಗಲ್ಲ. ಅಷ್ಟರಲ್ಲಿ ಅಸೋಸಿಯೇಷನಿಂದ ಮತ್ತೊಮ್ಮೆ ಕಾಲ್ ಬರುತ್ತೆ. ಲೀಲಾ ಇನ್ನ ಗ್ರೂಪ್ ಹತ್ತಿರ ಬಂದಿಲ್ಲ. ಮಾಧವನ್ ಟೆನ್ಷನ್ ಆಗಿ ಜಾನಕಿಗೆ ಹೇಳಿ ಲೀಲಾನ ಹುಡುಕೋಕೆ ಹೋಗ್ತಾನೆ. ಗೈಡ್ ಜೊತೆ ಇರುವ ಲೀಲಾ ತನ್ನ ಚೈಲ್ಡ್ಹುಡ್ ಕತೆ ಹೇಳ್ತಾಳೆ. ಚಿಕ್ಕಂದಿನಲ್ಲಿ ಅಪ್ಪ ಅಂದರೆ ಲೀಲಾಗೆ ತುಂಬ ಇಷ್ಟ. ಅಪ್ಪನ ಜೊತೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ಲು. ಅಪ್ಪನ ಕೆಲಸ ದೇವಸ್ಥಾನಗಳಿಗೆ ಪೇಂಟ್ ಮಾಡುವುದು. ದೂರದ ದೇವಸ್ಥಾನಕ್ಕೆ ಹೋಗುವ ಅಂತ ಅಪ್ಪ ಹೇಳಿದಾಗ ಕಾಶಿಗೆ ಹೋಗೋಣ ಅಂತ ಅಪ್ಪ ಹೇಳ್ತಾ ಇದ್ರು. ಆ ಮಾತನ್ನು ಲೀಲಾ ಚಿಕ್ಕಂದಿನಿಂದ ಮನಸ್ಸಿನಲ್ಲಿ ಇಟ್ಕೊಂಡಿದ್ಲು. ಅವಳು ಹೇಳ್ತಾಳೆ, ನನ್ನ ಚೈಲ್ಡ್ಹುಡ್ ಲೀಲಾ ಇನ್ನೂ ನನ್ನೊಳಗೆ ಇದ್ದಾಳೆ. ಅವಳ ಜೊತೆ ನಾನು ಜಾಸ್ತಿ ಮಾತಾಡ್ತೀನಿ. ಆಗ ನಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಗುತ್ತೆ. ಲೀಲಾ ನಿಜವಾಗಿಯೂ ತಪ್ಪಿಸಿ ಹೋಗಿರಲಿಲ್ಲ. ಅವಳು ತಾನಾಗೆ ಇಷ್ಟ ಬಂದ ರೀತಿಯಲ್ಲಿ ಕಾಶಿ ನೋಡಬೇಕು ಅಂತ ಒಂದು ದಿನವಾದರೂ ತನ್ನ ಆಸೆ ಥರ ಬಾಳಬೇಕಂತ ಗ್ರೂಪಿಂದ ತಾನಾಗಿ ಎದ್ದು ಮಾಧವನ್ ಜೊತೆ ಸ್ಪೆಂಡ್ ಮಾಡಿದ್ದ ಟೈಮ್ ಅವಳಿಗೆ ತುಂಬ ಇಷ್ಟ ಆಗಿತ್ತು. ಆದರೆ ಮಾಧವನ್ ಅದನ್ನು ಅರ್ಥ ಮಾಡಿಕೊಳ್ಳದೆ ಅವಳನ್ನು ವಾಪಸ್ ಗ್ರೂಪ್ಗೆ ಕರ್ಕೊಂಡು ಹೋಗ್ತಾನೆ ಅಂತ ಕೋಪದಲ್ಲಿ ಆ ಮಾತನ್ನು ಹೇಳಿದ್ನು. ಗೈಡ್ ಹೇಳ್ತಾನೆ, ಆ ಮಾಧವನ್ನ ಹುಡುಕಿ ನಿಮ್ಮನ್ನು ಅವನ ಹತ್ತಿರನೇ ಕರ್ಕೊಂಡು ಹೋಗ್ತೀನಿ. ಹೋಗುವ ದಾರಿಯಲ್ಲಿ ಲೀಲಾದ ಫೋನ್ ಮತ್ತು ಪರ್ಸ್ ಕದ್ದಿದ್ದ ಕಳ್ಳ ಸಿಗ್ತಾನೆ. ಲೀಲಾ ಅವನ ಹಿಂದೆ ಓಡ್ತಾಳೆ. ಗೈಡ್ ಕೂಡ ಅವಳ ಜೊತೆ ಓಡ್ತಾನೆ. ಓಡಿ ಕೊನೆಗೆ ಲೀಲಾ ಮಾಧವನ್ ಮತ್ತು ತನ್ನ ಗ್ರೂಪ್ನ ನಿಂತಿರುವ ಜಾಗಕ್ಕೆ ಬಂದು ತಲುಪ್ತಾಳೆ. ಆದರೆ ಗ್ರೂಪ್ ಮೆಂಬರ್ಸ್ ಅವನನ್ನು ತಪ್ಪು ಹೇಳೋಕ್ಕೆ ಶುರು ಮಾಡ್ತಾರೆ. ಈ ವಯಸ್ಸಲ್ಲಿ ಹೀಗೆ ತಿರುಗಾಡ್ತಾರೆ, ಮಕ್ಕಳಿಲ್ಲ, ಬಂಧುಗಳಲ್ಲ ಅಂತ ಮಾತಾಡ್ತಾರೆ. ಲೀಲಾ ತಪ್ಪಿ ಹೋದಾಗ ಅವರ ಮನೆಗೆ ಕಾಲ್ ಮಾಡಿದರು. ಆದರೆ ಅವನು ಕೂಡ ಅವಳು ಎಲ್ಲಾದರೂ ಹೋಗಲಿ ಅನ್ನೋ ಥರ ಮಾತಾಡಿದ್ದ. ಈ ಮಾತುಗಳನ್ನು ಕೇಳಿದ ಮಾಧವನ್ಗೆ ತಡ್ಕೊಳಕ್ಕಾಗಲ್ಲ. ಮುಂದೆ ಬಂದು ಲೀಲಾ ಕೈ ಹಿಡಿದುಕೊಂಡು, ನಾಳೆ ಬೆಳಗ್ಗೆ ನೀವು ಹೋಗುವ ಸ್ಟೇಷನ್ಗೆ ನಾನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಲೀಲಾಗೆ ಬೇಕಾಗಿದ್ದು ಅದೇ. ಅವಳು ಕೇಳ್ತಾಳೆ, ನನ್ನನ್ನು ಯಾಕೆ ಒಬ್ಬಳನ್ನೇ ಬಿಟ್ಟು ಹೋದೆ? ಗೈಡ್ ಕಳ್ಳನ ಹತ್ತಿರದಿಂದ ಫೋನ್ ಮತ್ತು ಪರ್ಸ್ ತಂದು ಕೊಡ್ತಾನೆ. ಆರತಿ ನೋಡೋಕ್ಕೆ ಹೋಗೋಕ್ಕಿಂತ ಮುಂಚೆ ಮಾಧವನ್ ಲೀಲಾನ ಹೋಟೆಲ್ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಮಾಧವನ್ ಫ್ರೆಶ್ ಆಗುವ ಜಾನಕಿ ಕಾಲ್ ಬರುತ್ತೆ. ಈ ಬಾರಿ ಲೀಲಾ ಜಾನಕಿ ಜೊತೆ ಮಾತಾಡ್ತಾಳೆ. ಜಾನಕಿ ತುಂಬ ಪ್ರೀತಿಯಿಂದ ಮಾತಾಡಿ, ನಾಳೆ ಬೆಳಗ್ಗೆ ನಾನು ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಮಾಧವನ್ ತಂದುಕೊಟ್ಟ ಸ್ಯಾರಿ ಉಟ್ಕೊಂಡು ಲೀಲಾ ಫ್ರೆಶ್ ಆಗಿ ಹೊರಗಡೆ ಬರ್ತಾಳೆ. ಹೊರಡೋಕ್ಕಿಂತ ಮುಂಚೆ ನನಗೆ ತಾಳಿಗೆ ಹಾಕೊಳ್ಳೋಕ್ಕೆ ಹೂವು ತರ್ತೀರಾ ಅಂತ ಕೇಳ್ತಾಳೆ. ತಲೆಗೆ ಹಾಕೊಳ್ಳೋದಕ್ಕೆ ಹೂವು ತರ್ತೀರಾ ಅಂತ ಮಾಧವನ್ ಕೇಳ್ತಾಳೆ. ಮಾಧವನ್ ನಗುತ್ತಾ ಹೂವು ತಂದು ಕೊಡ್ತಾನೆ. ಇಬ್ಬರು ಗಂಗಾ ಆರತಿ ನೋಡೋಕ್ಕೆ ಹೋಗ್ತಾರೆ. ಲೀಲಾ ಸಿಗದ ಮೇಲೆ ಮಾಧವನ್ ಮಾತಲ್ಲಿ ಇರೋ ಖುಷಿ ನೋಡಿ ಜಾನಕಿಗೆ ಎಲ್ಲ ಅರ್ಥ ಆಗುತ್ತೆ. ಆದರೆ ಅದನ್ನು ಓಪನ್ ಆಗಿ ಹೇಳೋದಕ್ಕೆ ಇಬ್ಬರ ಕೈಯಲ್ಲೂ ಆಗ್ತಿರಲ್ಲ. ನನಗೆ ಈ ರೀತಿ ಪೂರ್ತಿ ಇಲ್ಲಿಯೇ ಟೈಮ್ ಸ್ಪೆಂಡ್ ಮಾಡಬೇಕು. ಇಬ್ಬರು ನದಿ ತೀರದಕ್ಕೆ ಹೋಗಿ ಅಲ್ಲಿ ಕೆಲವು ಹುಡುಗರ ಫ್ಲೂಟ್ ಮತ್ತು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನ ವಾದನವನ್ನು ಕೇಳ್ತಾ ಇರ್ತಾರೆ.
ಮಾದನ್ ಅವರ ಹತ್ತಿರ ಹೋಗಿ ಏನೋ ಹೇಳ್ತಾಳೆ. ಅವರು ಲೀಲಾಗೆ ಡ್ಯಾನ್ಸ್ ಮಾಡೋಕೆ ಕೇಳ್ತಾರೆ. ಲೀಲಾ ಮೊದಲಿಗೆ ಬೇಡ ಅಂತ ಹೇಳ್ತಾಳೆ. ಆದರೆ ಮಾಧವನ್ ಎಂಕರೇಜ್ ಮಾಡಿದಾಗ ಲೀಲಾ ತನ್ನ ಜೀವನದಲ್ಲಿ ಬಹಳ ವರ್ಷಗಳ ನಂತರ ತನ್ನ ಇಷ್ಟವಾದ ಡ್ಯಾನ್ಸ್ನ ಮತ್ತೊಮ್ಮೆ ಹಾಡ್ತಾಳೆ. ಈ ರಾತ್ರಿ ಮತ್ತೊಮ್ಮೆ ಜೀವಂತವಾಗುತ್ತದೆ. ಇಬ್ಬರು ನಡೆಯುತ್ತಾ ಬೆಳಗ್ಗೆ ಟೀ ಅಂಗಡಿ ಹತ್ತಿರ ಬರ್ತಾರೆ. ಆದರೆ ನಮಗೆ ಇಲ್ಲಿ ಸಿನಿಮಾ ಒಂದು ಶಾಕ್ ಕೊಡುತ್ತೆ. ಬೆಳಗ್ಗೆ ಲೀಲಾ ಎದ್ದು ನೋಡಿದಾಗ ಮಾಧವನ್ ಗದ್ದವಾಗಿ ಮಲಗಿರ್ತಾನೆ. ಲೀಲಾ ಮೇಲೆ ಅವನ ತಲೆ ಸವರುತ್ತಾಳೆ. ಸ್ವಲ್ಪ ಸಮಯದ ನಂತರ ಮಾಧವನ್ ಕಣ್ಣು ಬಿಡ್ತಾನೆ. ಲೀಲಾ ಇನ್ನು ನಿದ್ದೆ ಮಾಡ್ತಾ ಇರೋ ಥರ ನಾಟಕ ಆಡ್ತಾನೆ. ಮಾಧವನ್ ಟೈಮ್ ಆಯಿತು ಹೇಳಲ್ವಾ ಅಂತ ಕೇಳ್ತಾನೆ. ಆದರೆ ಲೀಲಾ ಇಂದ ಯಾವುದೇ ರೆಸ್ಪಾನ್ಸ್ ಬರಲ್ಲ. ಮಾಧವನ್ ಮುಟ್ಟಿ ನೋಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಲೀಲಾ ನಿದ್ದೆಯಲ್ಲೇ ಶಾಶ್ವತವಾಗಿ ಹೊರಟು ಹೋಗಿದ್ದಾಳೆ ಅಂತ. ಈ ಮೂಮೆಂಟ್ ಸಿನಿಮಾದ ಅಂತ್ಯ, ನೋವಿನ ಮೂಮೆಂಟ್. ಮಾಧವನ್ ದುಃಖದಿಂದ ನದಿ ತೀರಕ್ಕೆ ಬರ್ತಾನೆ. ಪೊಲೀಸ್ ಬರ್ತಾರೆ, ಜನ ಸೇರ್ತಾರೆ, ಬಾಡಿ ಚೆಕ್ ಮಾಡ್ತಾರೆ. ಲೀಲಾ ಗ್ರೂಪ್ ಮೆಂಬರ್ಸ್ ಬರ್ತಾರೆ. ಜಾನಕಿ ಕೂಡ ಬಂದು ಲೀಲಾ ಸಾವನ್ನ ನೋಡ್ತಾಳೆ. ಅವಳು ತನ್ನ ಅಪ್ಪನ ನೋಡ್ತಾಳೆ. ಆದರೆ ಆ ನೋವಿನಲ್ಲಿರೋ ಅಪ್ಪನಿಗೆ ಹೇಗೆ ಸಾಂತ್ವನ ಹೇಳಬೇಕು ಅಂತ ಜಾನಕಿಗೆ ತಿಳಿಯಲ್ಲ. ಎಲ್ಲ ಫಾರ್ಮಾಲಿಟೀಸ್ನ ಮುಗಿಸಿ ಲೀಲಾ ಅಂತ್ಯ ಸಂಸ್ಕಾರವನ್ನು ಅಲ್ಲೇ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಜಾನಕಿ ಮತ್ತು ಮಾಧವನ್ ಸೇರಿಕೊಂಡು ಎಲ್ಲವನ್ನು ಮುಗಿಸ್ತಾರೆ. ಲೀಲಾ ಕೈಯಲ್ಲಿದ್ದ ಮಾಧವನ್ ಫೋಟೋ ಮತ್ತು ದುಡ್ಡನ್ನು ಜಾನಕಿ ತನ್ನ ಅಪ್ಪನಿಗೆ ತಿರುಗಿ ಕೊಡ್ತಾಳೆ. ಇಲ್ಲಿ ವಿಧಿಗಳು ಮುಗಿದ ಮೇಲೆ ಮಾಧವನ್ ಒಬ್ಬನೇ ಕೂತುಕೊಂಡು ಇರ್ತಾನೆ. ಆಗ ಅವನಿಗೆ ಆ ಬೋಟ್ನಲ್ಲಿ ಲೀಲಾ ದೂರ ಹೋಗ್ತಾ ಇರೋ ಥರ ಭಾವನೆ ಬರುತ್ತೆ. ಕಣ್ಣಲ್ಲಿ ನೀರು ತುಂಬಿಕೊಂಡು ಮಾಧವನ್ ಆ ದೃಶ್ಯವನ್ನು ನೋಡ್ತಾ ಇರ್ತಾನೆ. ಅದೇ ಶಾಟ್ ಜೊತೆಗೆ ಸಿನಿಮಾ ಮುಗಿಯುತ್ತೆ. ಚಿನ್ನ ಆಸೆ ಸಿಂಪಲ್ ಲವ್ ಸ್ಟೋರಿ ಅಲ್ಲ. ಇದು ಪ್ರೀತಿ, ಲೋನ್ಲಿನೆಸ್, ರಿಗ್ರೆಟ್, ಫ್ರೀಡಮ್ ಮತ್ತು ಜೀವನದಲ್ಲಿ ನಾವು ಮಿಸ್ ಮಾಡಿಕೊಳ್ಳುವ ಚಿಕ್ಕ ಆಸೆಗಳ ಕತೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಕೇವಲ ಒಂದು ದಿನ ಇರಬಹುದು. ಆದರೆ ಆ ಒಂದು ದಿನ ನಮ್ಮ ಜೀವನದಲ್ಲಿ ಪೂರ್ತಿ ಜೀವನ ನೆನಪಾಗಿ ಉಳಿದು ಬಿಡುತ್ತೆ. ಲೀಲಾಗೆ ಬೇಕಾಗಿದ್ದು ದೊಡ್ಡ ಪ್ರೀತಿಯಲ್ಲ, ತಾನು ಇಷ್ಟಪಡೋ ಥರ ಒಂದು ದಿನ ಬಾಳಬೇಕಿತ್ತು. ಮಾಧವನ್ಗೆ ಬೇಕಿದ್ದು ಕೂಡ ಹೊಸ ಜೀವನ ಅಲ್ಲ, ತನ್ನ ಜೊತೆ ಮಾತನಾಡೋಕ್ಕೆ ಒಬ್ಬ ಮನುಷ್ಯ ಬೇಕಿತ್ತು. ಇಬ್ಬರ ಆಸೆಗಳು ಒಂದೇ ದಿನ ಸೇರಿಟ್ಟಿದ್ದವು. ಆದರೆ ಆ ದಿನ ಮುಗಿಯೋ ಮುಂಚೆ ಲೀಲಾ ಹೊರಟು ಹೋಗ್ತಾಳೆ. ಈ ಸಿನಿಮಾದ ಎಂಡಿಂಗ್ ನಿಮಗೆ ಹೇಗೆ ಅನ್ನಿಸ್ತು? ತಪ್ಪದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. Until then, take care.